26ರಂದು ನಡೆಯುವ ಲೋಕಸಭಾ ಚುನಾವಣೆಯಲ್ಲಿ ಸಿಪಿಐಎಂ ಪಕ್ಷದಿಂದ ರಾಜ್ಯ ಕಾರ್ಯದರ್ಶಿ ಮಂಡಳಿ ಸದಸ್ಯ ಚಿಕ್ಕಬಳ್ಳಾಪುರ ಜಿಲ್ಲಾ ಸಿಪಿಐಎಂ ಕಾರ್ಯದರ್ಶಿ ಎಂಪಿ ಮುನಿವೆಂಕಟಪ್ಪನವರನ್ನ ಅಭ್ಯರ್ಥಿಯಾಗಿ ಘೋಷಣೆ ಮಾಡಲಾಗಿದೆ ಎಂದು ರಾಜ್ಯ ಕಾರ್ಯದರ್ಶಿ ಯು ಬಸವರಾಜ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಚಿಕ್ಕಬಳ್ಳಾಪುರ ನಗರದ ಪತ್ರಕರ್ತರ ಭವನದಲ್ಲಿ ಸಿಪಿಎಂ ಪಕ್ಷದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ಜಿಲ್ಲಾ ಕಾರ್ಯದರ್ಶಿ ಎಂಪಿ ಮುನಿವೆಂಕಟಪ್ಪರವರನ್ನ ಅಭ್ಯರ್ಥಿಯಾಗಿ ಕೇಂದ್ರ ಸಮಿತಿ ಘೋಷಣೆ ಮಾಡಿದೆ. ರಾಜ್ಯದಲ್ಲಿ ನಮ್ಮ ಪಕ್ಷದಿಂದ ಚಿಕ್ಕಬಳ್ಳಾಪುರದಲ್ಲಿ ಮಾತ್ರ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದ್ದು, ಉಳಿದ ಕಡೆ ಕೋಮುವಾದಿ ಬಿಜೆಪಿ ಅದರ ಮಿತ್ರ ಪಕ್ಷ ಜೆಡಿಎಸ್ ಅನ್ನ ಸೋಲಿಸುವ ಗುರಿ ಹೊಂದಿದೆ. ಸುಪ್ರೀಂ ಕೋರ್ಟ್ ಛೀಮಾರಿ ಹಾಕಿರುವ ಎಸ್ಬಿಐ ಬ್ಯಾಂಕಿನ ಚುನಾವಣಾ ಬಾಂಡ್ ಅಕ್ರಮ ಇಂಥದ್ದೊಂದು ತೀರ್ಮಾನ ಮಾಡಬಾರದು ಅಂತ ಅಂದೇ ಸಿಪಿಐಎಂ ಪಕ್ಷ ಹೇಳಿತ್ತು. ಅದನ್ನ ಧಿಕ್ಕರಿಸಿದ ಬಿಜೆಪಿ ಯಾರು ಯಾವ ಪಾರ್ಟಿಗೆ ಹಣವನ್ನ ಬಾಂಡ್ ರೂಪದಲ್ಲಿ ಕೊಡುತ್ತದೆ ಎಂಬುದನ್ನ ಗೌಪ್ಯವಾಗಿಟ್ಟು ದೇಣಿಗೆ ಪಡೆಯಲಾಗುತ್ತಿದೆ. ಇದೊಂದು ಕಪ್ಪು ಹಣದ ದಂಧೆ. ಈ ದಂಧೆಯಲ್ಲಿ ಅತಿ ಹೆಚ್ಚು ಭ್ರಷ್ಟಾಚಾರಿ ಪಕ್ಷದ ಬಿಜೆಪಿ ಯಾವ ಕಾರ್ಪೊರೇಟರ್ ಕಂಪನಿಗಳ ಮೇಲೆ ಆದಾಯ ತೆರಿಗೆ ಇಲಾಖೆ ದಾಳಿ ಮಾಡಿತ್ತೋ ಅಂತಹ ಕಂಪನಿಗಳ ಮೂಲಕ ದೇಣಿಗೆ ರೂಪದಲ್ಲಿ ಕೋಟಿ ಕೋಟಿ ಹಣ ಸಂಗ್ರಹಿಸಿ ಅವರಿಗೆ ಕೋಟ್ಯಾಂತರ ರುಗಳ ಗುತ್ತಿಗೆ ಅಕ್ರಮ ಸಂಪಾದನೆಗೆ ದಾರಿ ಮಾಡಿಕೊಟ್ಟಿದೆ. ಅದನ್ನ ಬಯಲಿಗೆಳೆದು ನ್ಯಾಯಾಂಗ ತನಿಖೆ ನಡೆಸಬೇಕು ಎಂದು ಸಿಪಿಐಎಂ ಪಕ್ಷ ಸುಪ್ರೀಂ ಕೋರ್ಟ್ನಲ್ಲಿ ಕೇಸ್ ಹಾಕಿದ ಕಾರಣ ಇತ್ತೀಚೆಗೆ ಬಂದಿದೆ ಅಂತ ಹೇಳಿದ್ರು. ಅದನ್ನ ಬಯಲಿಗೆಳೆದು ನ್ಯಾಯಾಂಗ ತನಿಖೆ ನಡೆಸಬೇಕು ಎಂದು ಸಿಪಿಐಎಂ ಪಕ್ಷ ಸುಪ್ರೀಂ ಕೋರ್ಟ್ನಲ್ಲಿ ಕೇಸ್ ಹಾಕಿದ ಕಾರಣ ಈಚೆಗೆ ಬಂದಿದೆ ಅಂತ ಹೇಳಿದ್ರು. ಅಭ್ಯರ್ಥಿ ಎಂಪಿ ಮುನಿವೆಂಕಟಪ್ಪ ಮಾತನಾಡಿ, ಸಿಪಿಎಂ ಪಕ್ಷ ಮಾತ್ರ ಜಿಲ್ಲೆ ಜ್ವಲಂತ ಸಮಸ್ಯೆಗಳನ್ನು ಎತ್ತಿ ಹೋರಾಟ ರೂಪಿಸಲಾಗುತ್ತಿದೆ. ಕಾಂಗ್ರೆಸ್ ಬಿಜೆಪಿ ಅಭ್ಯರ್ಥಿಗಳು ಸೋತು ಮನೆಗೆ ಹೋದ ಮೇಲೆ ಜನರ ಸಮಸ್ಯೆಗಳ ಕುರಿತು ಹೋರಾಟ ಮಾಡಿದ್ಯಾ? ಚುನಾವಣೆಯಲ್ಲಿ ಮಾತ್ರ ಬಂದು ಇನ್ನಿಲ್ಲದ ಆಶ್ವಾಸನೆಗಳನ್ನ ಕೊಡೋ ಇವರಿಂದ ಜಿಲ್ಲೆ ಅಭಿವೃದ್ಧಿ ನಿರೀಕ್ಷಿಸಲು ಸಾಧ್ಯವೇ ಎಂದು ತರಾಟೆಗೆ ತೆಗೆದುಕೊಂಡರು. ಸುದ್ದಿಗೋಷ್ಠಿಯಲ್ಲಿ ಸಿಪಿಎಂ ಪಕ್ಷದ ಮುಖಂಡರಾದ ಸಿದ್ದಗಂಗಪ್ಪ, ಡಾ ಅನಿಲ್, ರಘುರಾಮರೆಡ್ಡಿ, ಜಯರಾಮ್, ಬಿಎನ್ ಮುನಿಕೃಷ್ಣಪ್ಪ, ಶ್ರೀರಾಮರೆಡ್ಡಿ, ಮುನಿಯಪ್ಪ ಮತ್ತು ಇತರರು ಇದ್ದರು. ವರದಿ ಮುಬಶೀರ್ ಅಹಮದ್, ಎಬಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇವತ್ತು ನೀರಾವರಿ ಪ್ರಶ್ನೆ ದೊಡ್ಡ ಪ್ರಶ್ನೆಯಾಗಿ ಸಿಪಿಎಂ ಪಕ್ಷ ತಗೊಂಡು ಜನರನ್ನು ಜಾಗೃತಿ ಮಾಡಿ ಚಳುವಳಿಯನ್ನು ರೂಪಿಸತಕ್ಕಂಥ ಒಂದು ಚರಿತ್ರೆ ಸಿಪಿಎಂ ಪಕ್ಷ. ಆ ನೀರಾವರಿ ವಿಷಯವನ್ನೇ ಇವತ್ತು ದಾರಿ ತಪ್ಪಿಸ್ಬಿಟ್ಟು ಕಾಂಗ್ರೆಸ್ ಎತ್ತಿನ ಹೊಳೆ ಅಂತ ಹೇಳಿತು, ನಾವು ತರ್ತೀವಿ ಅಂತ ಹೇಳಿದ್ರು, ಬಿಜೆಪಿನೂ ಹೇಳ್ತು, ಎರಡೂ ಮಾಡಿ ಕೊಳ್ಚೆ ನೀರು ಅಂತ ಹೇಳಿದ್ರು. ಅದನ್ನು ಮೂರನೇ ಒಂದು ಶುದ್ಧೀಕರಣ ಮಾಡಬೇಕು ಅಂತ ಎಲ್ಲ ತಂತ್ರಜ್ಞರು ಪ್ರಗತಿಪರವಾಗಿ ಆಲೋಚನೆ ಮಾಡ್ತಕ್ಕಂಥ ಜನ ಒತ್ತಾಯ ಮಾಡ್ತಾ ಇದ್ದೀವಿ. ಇದುವರೆಗೂ ಕೂಡ ಮಾತಾಡಲಿಲ್ಲ. ನಿರುದ್ಯೋಗ ಸಮಸ್ಯೆ ನಮ್ಮ ಕ್ಷೇತ್ರದಲ್ಲಿ ದೊಡ್ಡ ಸಮಸ್ಯೆಯಾಗಿ ಇವತ್ತು ಪರಿಣಮಿಸಿದೆ. ಇವತ್ತು ಬಡತನ ಜಾಸ್ತಿ ಆಗ್ತಾ ಇದೆ. ಜನರ ಬಳಿ ಹಣ ಇಲ್ಲ, ಕೆಲಸ ಇಲ್ಲ, ಕೃಷಿ ಕೂಲಿಕಾರರು, ರೈತರು ಇವತ್ತು ದಿವಾಳಿ ಆಗ್ತಾ ಇದ್ದಾರೆ. ಈ ಬಗ್ಗೆ ಪಾರ್ಲಿಮೆಂಟಲ್ಲಿ ಚರ್ಚೆ ಮಾಡಲಿಕ್ಕೆ ಇವತ್ತು 5 ವರ್ಷ ಕಳಿಸಿರ್ತಕ್ಕಂಥ ಬಿಜೆಪಿ ಎಂಪಿ ಅಲ್ಲಿ ಮಾತಾಡಲಿಲ್ಲ. ಬಿಜೆಪಿ ಪಕ್ಷ ಈ 5 ವರ್ಷಗಳಲ್ಲಿ ಆ ಸಮಸ್ಯೆ ಬಗ್ಗೆ, ನಾವು ಜಿಲ್ಲೆ ಜನರ ಸಮಸ್ಯೆಗಳ ಬಗ್ಗೆ ಒಂದೇ ಒಂದು ದಿವಸ ಬಾಯಿ ಬಿಡಲಿಲ್ಲ. ಅವ್ರು ಹೇಳೋದು ಒಂದೇ ವಾಕ್ಯ, ಒಂದೇ ಪದ, ಇನ್ನೊಮ್ಮೆ ಮೋದಿ. ಇನ್ನ ಎಷ್ಟು ವರ್ಷಗಳ ಕಾಲ ನಾವು ಈ ಹೆಸರ ಮೇಲೆ ಮೋಸ ಹೋಗಬೇಕು? ಇನ್ನು ಎಷ್ಟು ವರ್ಷಗಳ ಕಾಲ ಬಡವರನ್ನು, ದುಡಿಯುವ ಜನರ ರಕ್ತವನ್ನು ಇವರು ಧರ್ಮದ ಹೆಸರಿನಲ್ಲಿ, ಜಾತಿಯ ಹೆಸರಿನಲ್ಲಿ ಇರಬೇಕು ಅಂತಕ್ಕಂಥದ್ದನ್ನು ಇವತ್ತು ನಾವು ಪ್ರಶ್ನೆ ಮಾಡ್ಕೋಬೇಕು.